ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಿಳಿಸಿರುವಂತೆ ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯಬೇಕೆಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು. ತಾಲೂಕು ಆದಿಕರ್ನಾಟಕ ಮಹಾಸಭಾದ ವತಿಯಿಂದ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಹಾಗೂ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದಿಂದ ಶೋಷಿತರಿಗೆ ಹಲವು ಸವಲತ್ತು ದೊರಕಿವೆ. ಇಂದಿನ ದಿನಗಳಲ್ಲಿ ಹಲವು ನೂತನ ಯೋಜನೆಗಳನ್ನು ಜಾರಿಗೆ ತರಲು ಸಾಕಷ್ಟು ಕಷ್ಟವಿದೆ. ಅಂದಿನ ಕಾಲದಲ್ಲಿಯೇ ಶಿಕ್ಷಣದ ಮೂಲಕ ಸಾಕಷ್ಟು ಸುಧಾರಣೆ ತಂದಿದ್ದಾರೆ. ಸಾಮಾಜಿಕ ಹಕ್ಕುಗಳನ್ನು ಸಂವಿಧಾನದ ಮೂಲಕ ಅಂಬೇಡ್ಕರ್ ನೀಡಿದ್ದಾರೆ. ಅವರ ಬದುಕಿನುದ್ದಕ್ಕೂ ಸಾಕಷ್ಟು ಕಹಿಯನ್ನುಂಡು ನಮಗೆಲ್ಲ ಸಿಹಿ ನೀಡಿದ್ದಾರೆ. ಇಂದಿನ ಯುವ ಪೀಳಿಗೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಿ ಹೆಚ್ಚಿನ ಸಾಧನೆ ಮಾಡಬೇಕೆಂದು ಕಿವಿಮಾತು ಹೇಳಿದರು. ಕೆಲಸವನ್ನ ಮಾಡತಕ್ಕಂಥದ್ದು ಇವತ್ತು ಬುದ್ಧ ಬಸವಣ್ಣನವರ ಆದಿಯಲ್ಲಿ ನಡೆದಂತ ವ್ಯಕ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ನಾವು ಸ್ಮರಿಸಲೇಬೇಕಾಗ್ತದೆ. ಇವತ್ತು ಅಂಬೇಡ್ಕರ್ ಅವರು ಇಲ್ಲ ಅಂತಂದ್ರೆ ಸಂವಿಧಾನವನ್ನು ಕೂಡ ಬರೆಯಕ್ಕೆ ಅಷ್ಟು ಸಾಧ್ಯ ಆಗ್ತಿರ್ಲಿಲ್ಲ ನನ್ನ ಒಂದು ಭಾವನೆ. ಇಡೀ ದೇಶದಲ್ಲಿ ಒಂದು ಸಮಾಜಕ್ಕೆ ಅಂದ್ರೆ ಇಡೀ ಸಮುದಾಯಕ್ಕೆ ಒಂದು ಹೋರಾಟವನ್ನ ಮಾಡಿದಂತ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹಳಷ್ಟು ಕೈಗಳನ್ನ ಉಂಡು ನಮ್ಗೆಲ್ಲರಿಗೂ ಕೂಡ ಸಿಹಿಯನ್ನ ಹಂಚ್ತಕ್ಕಂಥ ಕೆಲಸವನ್ನ ಮಾಡಿದರು. ಬಂಧುಗಳೇ, ಇವತ್ತು ತಮ್ಮ ವಿದ್ಯಾರ್ಥಿಗಳಿಗೆ ಬಹಳ ನಾವು ಸನ್ಮಾನವನ್ನ ಮಾಡೋದು. ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಬಹಳಷ್ಟು 80% ಮೇಲೆ ಮಾರ್ಕ್ಸ್ ಎಲ್ಲ ಕೂಡ ತೆಗ್ದಿರಲ್ಲ. ಖಂಡಿತ ಓದಿದಿರಿ ತಾನೆ, ಓದಿರತ್ತೆ ಮಾರ್ಕ್ಸ್ ಕೊಡೋರಲ್ಲ. ಈಗ ನಿಮ್ಗೋಸ್ಕರ ನೀವು ಓದಬೇಡಿ, ನಿಮ್ ಸಮಾಜಕ್ಕೋಸ್ಕರ ನೀವು ಓದ್ಬೇಕಾಗ್ತದೆ. ಈ ಸಮಾಜಕ್ಕೋಸ್ಕರ ಓದಿದ್ರೆ ಮಾತ್ರ ಈ ಸಮಾಜದ ಏನು ತುಳಿತಕ್ಕೆ ಒಳಗಾದವ್ರೆ. ಈಗ ನನ್ನ ಸಹೋದರಿಯೊಬ್ಬರು ಮಾತಾಡೋದು, ಬಹಳ ನಮ್ಮೂರಿಗೆ ರೋಡ್ ಬೇಕು, ನಮ್ಮೂರಿಗೆ ಡ್ರೈನೇಜ್ ಆಗ್ಬೇಕಂತ. ಖಂಡಿತವಾಗ್ಲೂ ನಾನು ನನ್ನ ಸಹೋದರಿಗೋಸ್ಕರ ಆ ಊರಿಗೆ ಡ್ರೈನೇಜ್ ರೋಡ್ನ ಸೇರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ತಾಲೂಕು ಆದಿಕರ್ನಾಟಕ ಮಹಾಸಭಾ ಅಧ್ಯಕ್ಷ ಹೈರಿಗೆ ಶಿವರಾಜ್ ಮಾತನಾಡಿ, ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಿದರೆ ದೇಶ ಪ್ರಗತಿ ಸಾಧಿಸಿದಂತೆ. ಆದ್ದರಿಂದ ತಾಲೂಕಿನಲ್ಲಿರುವ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು. ತಾಲೂಕಿಗೆ 3 ನೂತನ ವಸತಿ ಶಾಲೆಗಳ ಅನಿವಾರ್ಯತೆ ಇದೆ. ಈಗಿರುವ 5 ವಸತಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಿ ತಾಲೂಕಿನಲ್ಲಿ ಡಿಪ್ಲೊಮಾ ಕಾಲೇಜನ್ನು ತೆರೆಯಬೇಕೆಂದು ಶಾಸಕ ಅನಿಲ್ ಚಿಕ್ಕಮಾದುವಿಗೆ ಮನವಿ ಮಾಡಿದರು. ಮಹಾಸಭಾದಿಂದ 25 ವರ್ಷಗಳಿಂದಲೂ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಆದಿಕರ್ನಾಟಕ ಮಹಾಸಭಾ ಪದಾಧಿಕಾರಿಗಳು, ಮುಖಂಡರು, ವಿದ್ಯಾರ್ಥಿಗಳು, ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಮಾಡ್ತಾ ಬಂದ್ವಿ. ಅದರಲ್ಲಿ SSLC, PUC ಮತ್ತೆ ಮೆಡಿಕಲ್ಲು, ಇಂಜಿನಿಯರಿಂಗು, ಲಾ ಮಾಡ್ತಕ್ಕಂಥವ್ರು, ಈ ಥರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ನಾವು ಅವ್ರನ್ನ ಪ್ರಶಸ್ತಿ ಮಾಡ್ತಾ ಗೌರವಿಸ್ತಾ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಇನ್ಸ್ಪೈರ್ ಆಗಲಿ, ಸ್ಫೂರ್ತಿ ಬರಲಿ ಅಂತೇಳಿ ಅವ್ರನ್ನೆಲ್ಲರೂ ಕೂಡ ಸನ್ಮಾನ ಮಾಡ್ತಾ ಬಂದಿದ್ದೀವಿ. ಹಾಗೆ ಈ ಸಾಲಿನೂ ಕೂಡ 2025ನೇ ಸಾಲಿಗೆ ಮತ್ತೊಂದು ಹೆಜ್ಜೆ ಇಟ್ಟಿದ್ದೀವಿ. ನಾವು PUC ಮತ್ತು SLC ಮಾತ್ರ ಮಾಡ್ತಿದ್ದೀವಿ. ಈ ಸಾರಿ ಡಿಗ್ರಿ ಮಕ್ಕಳಿಗೂ ಕೂಡ ಮಾಡಬೇಕು ಅಂತೇಳಿ ಈಗಿದ್ದಂಥ ನಮ್ಮ ಸಮಿತಿ ಭಾಳ ಒಂದು ದೊಡ್ಡ ಆಲೋಚನೆಯನ್ನು ಮಾಡಿ ಸುಮಾರು 12 ಮಕ್ಕಳಿಗೆ ನಾವು ಮಾಡ್ತಿದ್ದೀವಿ. ಇದೆ ಈ ಸಾರಿ ಸುಮಾರು 72 ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಗುರುತಿಸಿದ್ದೀವಿ. ಯಾಕಂದರೆ ಮೊದಲೇ ಬರೀ ಕೋಟೆ ತಾಲೂಕಿನಲ್ಲಿ ಯಾರು ಪ್ರತಿಭಾವಂತರಾಗ್ತಿದ್ರು, ನಗರನ ಸೀಮಿತ ಆಗ್ತಿತ್ತು. ಹೈಯೆಸ್ಟ್ ಎಜುಕೇಷನ್ ಪಡೆದಂಥ ಖಾಸಗಿ ಶಾಲೆಗೆ ಹೋಗ್ತಿತ್ತು ಈ ಪ್ರಶಸ್ತಿಗಳು. ಬಟ್ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನ್ಯಾಯ ಆಗ್ತಿತ್ತು. ಆ ಕಾರಣಕ್ಕೋಸ್ಕರ ಈ ಸಾರಿ ನಮ್ಮ ಸಮಿತಿ ಏನು ಮಾಡ್ತು ಅಂದರೆ, ಕೋಟೆ ತಾಲೂಕಲ್ಲಿ ಸುಮಾರು 36 ಹೈಸ್ಕೂಲ್ಗಳಿದೆ, ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು. ಎಲ್ಲ ಶಾಲೆಗೂ ಒಂದು ಮಗುಗೆ ನಾವು ಗೌರವಿಸಬೇಕು ಅಂತೇಳಿ ಅದನ್ನು ಆಲೋಚನೆ ಮಾಡಿದ್ವಿ. ಮತ್ತು ಸುಮಾರು 15 PU ಕಾಲೇಜ್ಗಳಿದೆ. 15 PU ಕಾಲೇಜುಗಳು, ಒಂದು ಕಾಲೇಜಿಗೆ ಒಂದು ಮಗು ಅಂತ 15 ಮಕ್ಕಳಿಗೆ ನಾವು ಜೊತೆಗೆ 45 ಮಕ್ಕಳಿಗೆ PU ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ಮತ್ತು ಡಿಗ್ರಿ ಕಾಲೇಜುಗಳು 3 ಇದೆ. ಆ